ನಮಸ್ಕಾರ ಸ್ನೇಹಿತರೆ, ಎರಡನೇ ದಿನದ ಆಟದಲ್ಲಿನ ಬೂಮ್ರಾರವರ ಬಿರುಗಾಳಿ ಕಂಡು ಕ್ರಿಕೆಟ್ ದಿಗ್ಗಜರು ಹೇಳಿದ್ದೇನು? ಜಸ್ಪ್ರೀತ್ ಬೂಮ್ರಾರನ್ನ ಹಾಡಿ ಹೊಗಳಿದ ಕ್ರಿಕೆಟ್ ದೇವರು. ಬೂಮ್ರಾ ಜೈಸ್ವಾಲ್ ಕುರಿತು ದೊಡ್ಡ ಹೇಳಿಕೆ ಕೊಟ್ಟ ಪಾಕ್ನ ಮಾಜಿ ವೇಗಿ. ಅಷ್ಟಕ್ಕೂ ಎರಡನೇ ದಿನದಾಟದ ಮುಕ್ತಾಯದ ಬಳಿಕ ಮಾಜಿ ಆಟಗಾರರೆಲ್ಲ ಏನೆಲ್ಲ ಹೇಳಿದ್ದಾರೆ ಎಂಬುದನ್ನೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಹೌದು ಸ್ನೇಹಿತರೆ, ವಿಶಾಖಪಟ್ಟಣಂನ ಡಾಕ್ಟರ್ ವೈಎಸ್ ರಾಜಶೇಖರ್ ರೆಡ್ಡಿ ಅಂಗಳದಲ್ಲಿ ನಡೆಯುತ್ತಿರುವ ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾವು ಗೆಲುವಿನಿಂದ ಒಂದು ಹೆಜ್ಜೆ ಮಾತ್ರ ಹಿಂದೆ ಇದೆ. ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಟೀಂ ಇಂಡಿಯಾ ತಂಡದ ನಾಯಕ ರೋಹಿತ್ ಅವರು ಮೊದಲು ಬ್ಯಾಟಿಂಗ್ ಆಯ್ದುಕೊಳ್ಳುತ್ತಾರೆ. ಅದರಂತೆ ಟೀಂ ಇಂಡಿಯಾವು ತನ್ನ ಮೊದಲ ಇನ್ನಿಂಗ್ಸ್ ನಲ್ಲಿ ಜೈಸ್ವಾಲ್ ಬಾರಿಸಿದ 209 ರನ್ಗಳ ಆಧಾರದ ಮೇಲೆ 396 ರನ್ ಕಲೆ ಹಾಕಿತು. ಇನ್ನು ಇಂಗ್ಲೆಂಡ್ ತಂಡವು ತನ್ನ ಮೊದಲ ಇನ್ನಿಂಗ್ಸ್ ನಲ್ಲಿ 253 ರನ್ಗಳಿಗೆ ಸರ್ವಪತನ ಕಂಡಿತು. ತಂಡದ ಪರ ಬರ್ತ್ಡೇ ಬಾಯ್ ಆಗಿರುವ ಜಾಕ್ ಕ್ರಾಲಿ ರವರು 76 ರನ್ ಸಿಡಿಸಿದರು. ಇನ್ನು ಟೀಂ ಇಂಡಿಯಾ ತಂಡದ ಪರ ಬೌಲಿಂಗ್ ನಲ್ಲಿ ಮಿಂಚಿನ ದಾಳಿ ಸಂಘಟಿಸಿದ ಜಸ್ಪ್ರೀತ್ ಬೂಮ್ರಾ ರವರು 45 ರನ್ ನೀಡಿ ಪ್ರಮುಖ 6 ವಿಕೆಟ್ ಕಬಳಿಸಿದರು. ಸ್ನೇಹಿತರೆ, ಇದರೊಂದಿಗೆ ಟೆಸ್ಟ್ ಕ್ರಿಕೆಟ್ ನಲ್ಲಿ ಅತಿ ವೇಗವಾಗಿ 150ಕ್ಕೂ ಅಧಿಕ ವಿಕೆಟ್ ಪಡೆದ ಭಾರತದ ಮೊದಲ ವೇಗದ ಬೌಲರ್ ಎನಿಸಿಕೊಂಡಿದ್ದಾರೆ. ಇನ್ನು 143 ರನ್ಗಳ ಮುನ್ನಡೆಯೊಂದಿಗೆ ತನ್ನ ಎರಡನೇ ಇನ್ನಿಂಗ್ಸ್ ಅನ್ನು ಆರಂಭಿಸಿರುವ ಟೀಂ ಇಂಡಿಯಾವು ಎರಡನೇ ದಿನದಾಟದ ಅಂತ್ಯಕ್ಕೆ 28 ರನ್ಗಳಿಗೆ ಯಾವುದೇ ವಿಕೆಟ್ ಕಳೆದುಕೊಂಡಿಲ್ಲ. ತಂಡದ ಪರ ಯಶಸ್ವಿ ಜೈಸ್ವಾಲ್ ಹಾಗೂ ರೋಹಿತ್ ರವರು ಕ್ರಮವಾಗಿ 15 ಹಾಗೂ 13 ರನ್ ಗಳಿಸಿ ಮೂರನೇ ದಿನದಾಟಕ್ಕೆ ಕ್ರೀಸ್ ಕಾಯ್ದಿರಿಸಿಕೊಂಡಿದ್ದಾರೆ. ಇದರೊಂದಿಗೆ ಟೀಂ ಇಂಡಿಯಾವು ಎರಡನೇ ಟೆಸ್ಟ್ ನ ಎರಡನೇ ದಿನದಾಟದ ಅಂತ್ಯಕ್ಕೆ 171 ರನ್ಗಳ ಮುನ್ನಡೆಯನ್ನ ಪಡೆದುಕೊಂಡಿದೆ. ಇನ್ನು ಇಂದಿನ ಪಂದ್ಯದಲ್ಲಿನ ಬೂಮ್ರಾರವರ ಬಿರುಗಾಳಿಯನ್ನ ಕಂಡು ಕ್ರಿಕೆಟ್ ದಿಗ್ಗಜ ಆಟಗಾರರೆಲ್ಲ ಶಭಾಷ್ ಗಿರಿಯನ್ನ ನೀಡಿದ್ದಾರೆ. ಬೂಮ್ರಾರವರ ಬಿಗಿ ದಾಳಿಯನ್ನ ಕಂಡು ಮಾತನಾಡಿದ ಕ್ರಿಕೆಟ್ ದೇವರಾದ ಸಚಿನ್ ತೆಂಡೂಲ್ಕರ್ ರವರು ಹೀಗೆ ಹೇಳಿದ್ದಾರೆ: ಬೂಮ್ರಾ ನನಗೆ ಚೆನ್ನಾಗಿ ಗೊತ್ತಿರುವ ಹುಡುಗ. ಆತನನ್ನ ನಾನು ಐಪಿಎಲ್ ನಿಂದಲೂ ಗಮನಿಸುತ್ತಿದ್ದೇನೆ. ಆತನಲ್ಲಿ ಏನೋ ಒಂದು ಸ್ಕಿಲ್ ಇದೆ. ಇದರಿಂದಾಗಿ ಅವನು ಟೀಂ ಇಂಡಿಯಾದಲ್ಲಿ ನಂಬರ್ 1 ಟೆಸ್ಟ್ ಬೌಲರ್ ಆಗಿ ಗುರುತಿಸಿಕೊಳ್ಳುತ್ತಿದ್ದಾನೆ. ಇನ್ನು ಇಂದಿನ ಪಂದ್ಯದಲ್ಲಿ ಆತನು ಆಡಿದ ರೀತಿಯಂತೂ ಅದ್ಭುತವಾಗಿತ್ತು. ಅಲ್ಲದೆ ಆತನು ವಿಶ್ವದ ನಂಬರ್ 1 ಬ್ಯಾಟ್ಸ್ಮನ್ ಗಳನ್ನ ಸಹ ಔಟ್ ಮಾಡಬಲ್ಲ ಕೆಪಾಸಿಟಿಯನ್ನ ಹೊಂದಿದ್ದಾನೆ. ತಮ್ಮ ಲೈನ್ ಅಂಡ್ ಲೆಂತ್ ಮೇಲೆ ಹೆಚ್ಚು ಫೋಕಸ್ ಮಾಡಿ ಬೌಲಿಂಗ್ ಮಾಡುವ ಬೂಮ್ರಾ ಅವರನ್ನ ನೋಡಿ ಯುವ ಆಟಗಾರರು ಕಲಿಯಬೇಕಾದದ್ದು ಬಹಳಷ್ಟು ಇದೆ ಎಂದು ಎರಡನೇ ದಿನದಾಟದ ಮುಕ್ತಾಯದ ಬಳಿಕ ಕ್ರಿಕೆಟ್ ದೇವರಾದ ಸಚಿನ್ ತೆಂಡೂಲ್ಕರ್ ಹೇಳಿದ್ದಾರೆ. ಇನ್ನು ಮಾತು ಮುಂದುವರಿಸಿದ ಸಚಿನ್ ರವರು, ನನಗೆ ಖಾತ್ರಿ ಇದೆ ಟೀಂ ಇಂಡಿಯಾವು ಎರಡನೇ ಟೆಸ್ಟ್ ಪಂದ್ಯವನ್ನ ಖಂಡಿತವಾಗಿಯೂ ಗೆಲ್ಲಲಿದೆ ಎಂದು ಭವಿಷ್ಯವಾಣಿ ನುಡಿದಿದ್ದಾರೆ. ಇನ್ನು ಬೂಮ್ರಾ ರವರ ಬೌಲಿಂಗ್ ದಾಳಿಯನ್ನ ಕಂಡು ಮಾತನಾಡಿದ ಪಾಕ್ನ ಮಾಜಿ ವೇಗಿ ಶೋಯಬ್ ಅಖ್ತರ್ ಅವರು ಹೀಗೆ ಹೇಳಿದ್ದಾರೆ: ಜಸ್ಪ್ರೀತ್ ಬೂಮ್ರಾ ವಿಶ್ವ ಕ್ರಿಕೆಟ್ನ ಅದ್ಭುತ ಬೌಲರ್ ಗಳಲ್ಲಿ ಒಬ್ಬನು. ಈತನ ಕುರಿತು ನನಗೆ ಬಹಳಷ್ಟು ಹೆಮ್ಮೆ ಇದೆ. ಪ್ರತಿ ಪಂದ್ಯದಲ್ಲಿಯೂ ಸಿಕ್ಕ ಅವಕಾಶಗಳನ್ನ ಸರಿಯಾಗಿ ಬಳಸಿಕೊಳ್ಳುತ್ತಾನೆ ಜಸ್ಪ್ರೀತ್ ಬೂಮ್ರಾ. ಅಲ್ಲದೆ ಟೆಸ್ಟ್ ಕ್ರಿಕೆಟ್ ನಲ್ಲಿ 150 ವಿಕೆಟ್ ಪಡೆದ ಸಾಧನೆಯನ್ನ ಸಹ ಮಾಡಿದ್ದಾನೆ. ಈ ರೀತಿಯ ವಿಶ್ವ ದಾಖಲೆಗಳನ್ನು ನಿರ್ಮಿಸಲು ಕೇವಲ ಶ್ರೇಷ್ಠ ಬೌಲರ್ ಗಳಿಂದ ಮಾತ್ರ ಸಾಧ್ಯ ಎಂದು ಶೋಯಬ್ ಅಖ್ತರ್ ಅವರು ಹೇಳಿದ್ದಾರೆ. ಇನ್ನು ಮಾತು ಮುಂದುವರಿಸಿದ ಪಾಕ್ನ ಮಾಜಿ ವೇಗಿ, ಈತನು ಟೆಸ್ಟ್ ಕ್ರಿಕೆಟ್ಗೆ ಹೇಳಿ ಮಾಡಿಸಿದ ಬೌಲರ್ ಆಗಿದ್ದಾನೆ ಎಂದು ಸಹ ಹೇಳಿದ್ದಾರೆ. ನೋಡಿದ್ರಲ್ಲ ಬಂಧುಗಳೇ, ಎರಡನೇ ಟೆಸ್ಟ್ ನ ಎರಡನೇ ದಿನದಾಟದಲ್ಲಿ ಬೂಮ್ರಾ ರವರ ಆರ್ಭಟ ಕಂಡು ಕ್ರಿಕೆಟ್ ದಿಗ್ಗಜ ಆಟಗಾರರೆಲ್ಲ ಏನೆಲ್ಲ ಹೇಳಿದ್ದಾರೆ ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.